ಪ್ರಾರಂಭ ಒಂದೆರಡು ಸಾಲ ಬರ್ಲಿಲ್ಲ, ಇರ್ಲಿ ಆಮೇಲೆ ಮಾತಾಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ ಅಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ ಹರಿ ಓಂ ಹರಿ ಓಂ. ಆತ್ಮೀಯ ಬಂಧುಗಳೇ, ನಾವು ಭಗವದ್ಗೀತೆಯ 10ನೇ ಅಧ್ಯಾಯವನ್ನ ಕಲಿತಾ ಇದ್ದೀವಿ. ನಿನ್ನೆಯ ತನಕ ನಮಗೆ 9ನೇ ಶ್ಲೋಕದ ತನಕ ಆಯ್ತು. ಈ ಅಧ್ಯಾಯದ ಹೆಸರು ವಿಭೂತಿ ಯೋಗ ಅಂತ ಹೆಸರು. ಭಗವಂತನ ವಿಶೇಷವಾದಂತಹ ವಿಭೂತಿಗಳಿದೆ, ಅದ್ರ ಬಗ್ಗೆ ಇರ್ತಕ್ಕಂಥದ್ದು. ನಿನ್ನೆ 9ನೇ ಶ್ಲೋಕ ಆಯ್ತು. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತಹ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ನಾವ್ ಯಾವ ಸ್ಥಿತಿ ಈ ಭಗವದ್ಗೀತೆ ಮುಗಿಯೋ ಶ್ಲೋಕ ಕಲಿಬೇಕು ಅಂತಂದ್ರೆ, ಒಂದ್ ಶ್ಲೋಕ ಓದಿದ್ರೆ ಅದ್ರ ತಾತ್ಪರ್ಯ ಅರ್ಥ ಕಣ್ಮುಂದೆ ಸುಳಿಬೇಕು ನಮ್ಗೆ. ಅವಾಗ ನಿಜವಾಗ್ಲೂ ನಾವು ಕಲ್ತಿದ್ವಿ ಸಾರ್ಥಕ ಆಗುತ್ತೆ. 10ನೇ ಶ್ಲೋಕ. ಏನ್ದ್ರೆ ಕಿವಿಗೊಟ್ಟು ಕೇಳುವುದು ಅಂತ ಹೇಳ್ತಾ ನೋಡಿ. ಗಮನ ಕೊಟ್ಟು ಕೇಳಬೇಕು, ಪೂರ್ತಿ ವರ್ತಮಾನ ಕಾಲದಲ್ಲಿ ಕೂತಿರ್ಬೇಕು. ಅರ್ಥಾತ್ ಇದು ಕಲಿಬೇಕಾಗ್ಬಂದ್ರೆ ಬೇರೆ ಏನು ಚಿಂತೆ ಮಾಡಬಾರ್ದು, ಮನಸ್ಸು ಎಲ್ಲೂ ಹೋಗಬಾರ್ದು, ಏಕಾಗ್ರತೆಯಿಂದ ಕೇಳಬೇಕು. ಆ ರೀತಿ ಸ್ಥಳದಲ್ಲಿ ಕೂತ್ಕೋಬೇಕು, ಅಂತ ವಾತಾವರಣದಲ್ಲಿ ಕೂತ್ಕೋಬೇಕು, ಮತ್ತೆ ಆ ರೀತಿ ಕೇಳಬೇಕು. ಅವಾಗ ಕಚಕ್ ಅಂತ ಕಚ್ಕೊಡತ್ತೆ ಒಳಗಡೆ ಕೇಳದಂತದ್ದೆಲ್ಲ ಕೂಡ. 10ನೇ ಶ್ಲೋಕ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿ ತೇ. ಈ ರೀತಿ ಪದವಿಭಾಗ. ಈಗ ಅನ್ವಯಾರ್ಥ ಅಂತ ಹೇಳಿದ್ರೆ, ಇಲ್ಲಿ ಉದ್ದಕ್ಕಿರುತ್ತೆ, ಮೊದಲನೇದು ಕೊನೆಯದು ಮೊದಲು ಹೇಳ್ಬೇಕಾಗತ್ತೆ, ಮಧ್ಯದಲ್ಲಿರೋದು ಮೊದಲು ಹೇಳ್ಬೇಕು. ಹೀಗೆಲ್ಲ ವ್ಯತ್ಯಾಸ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಅದೇ ಸಂಸ್ಕೃತದ ವಿಶೇಷ. ಅದು ಹೇಗ್ ಬೇಕಾದ್ರೂ ಹೇಳಿದ್ರು ಕೂಡ ಅರ್ಥ ಬರುತ್ತೆ. ಕನ್ನಡದಲ್ಲಿ ಹಂಗಾಗಲ್ಲ. ನಾನು ಮನೆಗೆ ಹೋಗಿ ಊಟ ಮಾಡಿ ಓದಿಕೊಳ್ಳುತ್ತೇನೆ ಅಂತಿದ್ರೆ ಹಾಗೆ ಹೇಳ್ಬೇಕು. ಓದಿಕೊಳ್ಳುತ್ತೇನೆ, ಮನೆಗೆ ಊಟ ಮಾಡಿ, ಹೀಗೆಲ್ಲ ಹೇಳಿದ್ರೆ ಅರ್ಥನೇ ಆಗಲ್ಲ. ಸಂಸ್ಕೃತ ಭಾಷೆನ ಮಾತ್ರ ಹಂಗಲ್ಲ. ಯಾವ್ದು ಎಲ್ಲಿ ಬೇಕಾದ್ರೂ ಹಾಕ್ಬೋದು. ನಾವು ನಮ್ಮ ಬುದ್ಧಿವಂತಿಕೆಯಿಂದ ಅದನ್ನ ಜೋಡಿಸ್ಕೋಬೇಕು. ಅದಕ್ಕೆ ಅನ್ವಯಾರ್ಥ ಅಂತ ಕರೀತಾರೆ. ಸತತಯುಕ್ತಾನಾಂ, ಸತತವಾಗಿಂದ್ರೇನು ನಿರಂತರವಾಗಿ, ಯುಕ್ತಾನಾಂ ಅಂದ್ರೆ ಯುಕ್ತರಾಗಿರುವವರಿಗೆ. ಏನ್ ಯುಕ್ತರಾಗಿರುವವರಿಗೆ ಅಂತಂದ್ರೆ, ಧ್ಯಾನಯುಕ್ತರಾಗಿರುವವರಿಗೆ, ಕರ್ಮಯೋಗದಲ್ಲಿ ಇರೋರಿಗೆ, ಅಥವಾ ಭಕ್ತಿ ಯೋಗದಲ್ಲಿ ಇರತಕ್ಕಂಥವ್ರಿಗೆ. ಅದನ್ನ ಯುಕ್ತ ಅಂದ್ರೆ ಕೂಡ್ಕೊಂಡು ಜೊತೆಗೆ ಇರೋದು ಅಂತ ಅರ್ಥ. ಅಥವಾ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಸತತಯುಕ್ತಾನಾಂ ಅಂತವ್ರಿಗೆ. ತೇಷಾಂ ಅಂತವ್ರುಗಳಿಗೆ, ಅವರಿಗೆ ಪ್ರೀತಿಪೂರ್ವಕಂ, ತೇಷಾಂ ಪ್ರೀತಿಪೂರ್ವಕಂ ಭಜ್ಯತಾಂ. ಆ ಪ್ರೀತಿಪೂರ್ವಕವಾಗಿ, ತೇಷಾಂ ಅಂದ್ರೆ ಆ ಅಂತ, ಪ್ರೀತಿಪೂರ್ವಕವಾಗಿ ಭಜಿಸ್ತಾರಲ್ಲ ಭಗವಂತನನ್ನ, ಭಜನೆ ಮಾಡ್ತಾರೆ. ಅಥವಾ ಅಂದ್ರೆ ಭಜನೆ ಮಾಡ್ತಾರೆ ಅಂದ್ರೆ ಪೂಜಿಸ್ತಾರೆ, ಧ್ಯಾನಿಸ್ತಾರೆ, ಭಕ್ತಿ ಭಾವದಿಂದ ಏನ್ ಹೇಳ್ತಿರ್ತಾರೆ, ಪ್ರೀತಿಪೂರ್ವಕವಾಗಿ ಭಜತಾಂ ಭಜಿಸುತ್ತಾರೋ ಅಂತವ್ರಿಗೆ ಏನು ಲಾಭ ಏನಂತವ್ರಿಗೆ ಅಂತಂದ್ರೆ, ದದಾಮಿ ತಂ ದದಾಮಿ ಬುದ್ಧಿಯೋಗಂ. ಅಂತವರಿಗೆ ನಾನು ಬುದ್ಧಿಯೋಗವನ್ನು ದದಾಮಿ ಕೊಡುತ್ತೇನೆ. ಬುದ್ಧಿಯೋಗ ಅಂದ್ರೇನು ಅಂದ್ರೆ, ಬುದ್ಧಿ ಅಂದ್ರೇನು?
ಬುದ್ಧಿ ಅಂತಂದ್ರೆ ಸರಿ ತಪ್ಪು ವಿವೇಚನೆ ಮಾಡತಕ್ಕಂಥದ್ದಕ್ಕೆ ಬುದ್ಧಿ ಅಂತ ಹೇಳ್ತಾರೆ, ವಿವೇಕ ಅಂತಂತಾರೆ. ನಮ್ಗೆಲ್ಲ ಕಷ್ಟ ಆಗೋದು ಯಾಕೆ ಅಂತಂದ್ರೆ ನಮ್ಗೆ ವಿವೇಕ ಇರೋಲ್ಲ. ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಾಗಲ್ಲ, ಯಾವ್ದು ಪ್ರವೃತ್ತಿ ಯಾವ್ದು ನಿವೃತ್ತಿ ಗೊತ್ತಾಗಲ್ಲ. ಹಂಗಾಗಿ ತಪ್ಪ ಆಗ್ಬಿಟ್ಟು ಕೈ ಹೆಚ್ಚಿಕೊತೀವಿ. ಆಮೇಲೆ ಅದಕ್ಕೋಸ್ಕರ ಸರಿಯಾಗಿರ್ತಕ್ಕಂಥ ತಿಳುವಳಿಕೆ ಇದ್ದಂಥವ್ರು ಅವರು ಸಂಕಟಕ್ಕೆ ಒಳಗಾಗಲ್ಲ, ಬಹಳ ಕಡಿಮೆ. ಯಾಕಂದ್ರೆ ಬುದ್ಧಿ ಇರ್ತವ್ರು. ಆ ಬುದ್ಧಿ ಎಲ್ಲಿಂದ ಬಂತು ಅಂತಂದ್ರೆ ಅದನ್ನ ನಾನು ಕೊಡ್ತೀನಿ ಅಂತ ಹೇಳಿದೆ. ದದಾಮಿ ಬುದ್ಧಿಯೋಗಂ ತಮ್ ಅಂತ ಅವ್ರಗಳಿಗೆ ನಾನು ಬುದ್ಧಿಯೋಗ ಅಂತ ಜ್ಞಾನವನ್ನ ಸರಿ ತಪ್ಪು ಅಂತ ವಿವೇಚನೆ ಮಾಡ್ತಕ್ಕಂಥ ಶಕ್ತಿಯನ್ನ ಕೊಡ್ತೀನಿ. ಏನ ಮಾಂ ಉಪಯಾಂತಿ ತೇ ತೇ ಅಂತ ಅವರುಗಳು ಏನ ಯಾವುದರಿಂದ ಯಾವುದರಿಂದ ಮಾಂ ಉಪಯಾಂತಿ ನನ್ನನ್ನು ಹೊಂದುತ್ತಾರೆ. ಯಾವ ವಿವೇಕ ಬರುತ್ತೆ. ಮೊದಲನೇದಾಗಿ ನಮಗೆ ಭಗವಂತನಲ್ಲಿ ಭಕ್ತಿ ಬೇಕು ಅಂತಂದ್ರೆ ಭಕ್ತಿ ಪೂರ್ವಕವಾಗಿ ನಾವು ಪ್ರತಿನಿತ್ಯವೂ ಕೂಡ ಸ್ವಲ್ಪ ಹೊತ್ತಾದ್ರೂ ದೇವ್ರ ಪ್ರಾರ್ಥನೆ ಮಾಡೋದು. ಯಾಕಂತಂದ್ರೆ ಯಾರೋ ಮೊನ್ನೆ ಕೇಳ್ತಿದ್ರೆ ಹಂಗೆ ಪ್ರಶ್ನೆ ಏನಂತಂದ್ರೆ ನಮ್ಗೆ ಭಗವಂತ 24 ಗಂಟೆ ಕಾಲ ಕೊಟ್ಟಿದ್ದಾನೆ ಅಲ್ವಾ? ದೇವ್ರು ಕೊಟ್ಟಿದ್ದಾನೆ 24 ಗಂಟೆ ಒಂದ್ ದಿವ್ಸ. 24 ಗಂಟೆ ಕಾಲದಲ್ಲಿ ನಾವು ಹೆಚ್ಚು ಕಡಿಮೆ ಎಲ್ಲಾ ಸ್ವಂತಕ್ಕೆ ಉಪಯೋಗಿಸ್ಕೊತೀವಿ. 7-8 ಕಾಲ ನಿದ್ದೆ, ಊಟ, ಹರಟೆ, ಟಿವಿ, ಮೊಬೈಲು, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅಷ್ಟೊಂದು ಸಮಯ ಖರ್ಚು ಮಾಡಿ ಆದ್ರೆ ಕೊನೆಯ ಪಕ್ಷ ಒಂದು ಅರ್ಧ ಗಂಟೆ ಅಥವಾ 3/4 ಗಂಟೆ ಹೊತ್ತು ಏಕಾಂತದಲ್ಲಿ ಕೂತ್ಕೊಂಡು ಭಗವಂತನ ಸ್ಮರಣೆ ಮಾಡ್ಕೋಬೇಕು. ಹೇಗ್ ಮಾಡ್ಕೋಬೇಕು? ಕೂತ್ಕೊಳ್ಳೋ ಕಾಲ ಅಂತ ಸುಲಭವಾಗಿದೆ. ಒಂದು ವಿಷ್ಣು ಶಾಸ್ತ್ರ ಮಾಡ್ತಾ ಕೂತ್ಕೊಳ್ಳಿ, ಭಕ್ತಿಯಿಂದ ಹೇಳಿ. ಅದು ಹೇಳಿ ಮುಗಿಸ್ಬಿಡೋಕಪ್ಪ ಪುಣ್ಯ ಬರುತ್ತೆ ಅಂತ ಹೇಳಕ್ ಹೋಗ್ಬಾರ್ದು. ಭಕ್ತಿಯಿಂದ ಹೇಳ್ಬೇಕು, ಪ್ರತಿನಿತ್ಯ ಹೇಳ್ಬೇಕು. ಅದೇನ್ ಶರೀರದಲ್ಲಿ ಕೂತ್ಕೊಂಡ್ಬಿಡ್ತಾವ, ಆ ನಿಧಾನಕ್ಕೆ ಭಕ್ತಿ ಬರ್ತದೆ. ಸೊ ಭಕ್ತಿಯಿಂದ ಮಾಡಿದಾಗ ಭಗವಂತ ನಮಗೆ ತಿಳುವಳಿಕೆ ಕೊಡ್ತಾನೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ. ಯಾರು ಸತತವಾಗಿ ಪ್ರೀತಿಪೂರ್ವಕವಾಗಿ ಕೂಡ್ಕೊಂಡು ಅವರು ಭಗವಂತನ ಬಯಸಿದರೆ ದದಾಮಿ ಬುದ್ಧಿಯೋಗಂ ತಮ್ ಏನ ಮಾಂ ಉಪಯಾಂತಿ. ಉಪಯಾಂತಿ ಅಂದ್ರೆ ಪಡೆಯುವುದು, ಹೊಂದುವುದು. ಸೊ ಭಗವಂತನ ಪಡ್ಕೊಡ್ತಾರೆ. ಭಗವಂತ ಕೊಡ್ತಾನೆ ವಿವೇಕ. ಅರ್ಥವಾಯ್ತಲ್ಲ ಶ್ಲೋಕ? ನಿರಂತರವಾಗಿ ಒಂದು ಅರ್ಧ 3/4 ಗಂಟೆ ಮಾಡಿದ್ರು ಸಾಕು. ಗಂಟೆಗಟ್ಟಲೆ 24 ಗಂಟೆ ಮಾಡಿ ಹೇಳ್ತಾ ಇಲ್ಲ. ಸ್ವಲ್ಪ ಹೊತ್ತು ಮಾಡಿದ್ರು ಕೂಡ ಕಾನ್ಸಂಟ್ರೇಷನ್ ಇಂದ ಮಾಡೋದು. ನಿಮ್ಗೆ ಯಾವ ಸಮಯ ಸುಟ್ಟು ಆ ನಿಗದಿ ಅಂತ ಸಮಯ, ಬೆಳಿಗ್ಗೆ ಇರ್ಬೋದು ಅಥವಾ ಸಾಯಂಕಾಲ ಇರ್ಬೋದು ಅಥವಾ ರಾತ್ರಿ ಇರ್ಬೋದು, ಶಾಂತವಾಗಿ ಕೂತ್ಕೋಬೇಕು. ಬೇರೆ ಏನನ್ನು ಯೋಚನೆ ಮಾಡಬಾರ್ದು. ಭಗವಂತ ನಿನಗೆ ಎಷ್ಟೊಂದು ಕೊಟ್ಟಿದ್ದೀರಪ್ಪ, ನಿನಗೆ ಅನಂತ ಕೋಟಿ ನಮಸ್ಕಾರಗಳು. ನೋಡು, ಮೊದಲನೇದು ಬದುಕೋದಕ್ಕೆ ಏನ್ ಬೇಕೋ ಅದೆಲ್ಲ ಕೊಟ್ಟಿದ್ಯಾ. ಎರಡನೇದು ನನಗೆ ತಿಳುವಳಿಕೆ ಕೊಟ್ಟಿದ್ದಿ, ಮನಸ್ಸು ಕೊಟ್ಟಿದ್ದಿ. ಇದೆಲ್ಲ ಹೇಳಿ ಅವನಿಗೆ ನಾವು ಯು ಹ್ಯಾವ್ ಟು ಸರೆಂಡರ್ ಫಾರ್ ಗಾಡ್. ಈ ರೀತಿ ಮಾಡಿದಾಗ ಭಕ್ತಿ ಉಂಟಾಗಿ, ಭಕ್ತಿ ಆಗಕ್ಕೆ ಏನ್ ಬೇಕೋ ಅದು ನಾವು ಇನ್ನೊಂದು ಗಂಟೆ ಕಾಲ ಕೂತ್ಕೊಂಡು ನಮ್ಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ರಾಮಾಯಣ, ಮಹಾಭಾರತ, ಭಾಗವತ ಅದನ್ನೆಲ್ಲ ಕೂಡ ನಿಧಾನವಾಗಿ ಅಧ್ಯಯನ ಮಾಡಿ ಅದು ಭಗವಂತ ಮಹಿಮೆಗಳು ತಿಳ್ಕೊಳ್ಬೇಕು. ಅವಾಗ ಭಕ್ತಿ ಉಂಟಾಗುತ್ತೆ. ಶ್ಲೋಕ ಓದ್ತೀನಿ, ನೋಡ್ಕೊಳ್ಳಿ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನ ಮಾಮುಪಯಾಂತಿ ತೇ. 11ನೇ ಶ್ಲೋಕ. ತೇಷಾಮೇವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ತೇಷಾಂ ಏವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ತೇಷಾಂ ನೋಡಿ, ಅಲ್ಲೂ ಬಂತು ಇಲ್ಲೂ ಅದೇ ಬಂದಿದೆ. ತೇಷಾಂ ಅಂದ್ರೆ ಅವರುಗಳಿಗೆ ಅಂತ.
ಯಾರು ಭಕ್ತಿಯಿಂದ ಭಗವಂತನ ಸ್ಮರಣೆ ಮಾಡ್ತಾರೋ ಭಕ್ತರಾಗ್ತಾರೋ ಅಂತವ್ರಿಗೆ ತೇಷಾಂ ಏವ ತೇಷಾಂ ಅವರುಗಳಿಗೆ ಅನುಕಂಪಾರ್ಥಂ ಏವ. ಅನುಕಂಪ ಅಂತಂದ್ರೆ ಅನುಕಂಪ, ಕಂಪ ಅಂದ್ರೆ ಕಂಪನ, ಕಂಪನ ಅಂದ್ರೆ ವೈಬ್ರೇಷನ್ಸ್. ಅನುಕಂಪ ಅಂತಂದ್ರೆ ಅವ್ರ ಬಗ್ಗೆ ಕರುಣೆಯಿಂದ, ಕನ್ನಡದಲ್ಲಿ ಶಬ್ದ ಇದೆ ಕರುಣೆಯಿಂದ. ಅನುಕಂಪಾರ್ಥಂ ನಾನು ತೇಷಾಂ ಅನುಕಂಪಾರ್ಥಂ ಇವ. ಪಾಪ ಅವ್ರು ಇಷ್ಟೊಂದು ಭಜನೆ ಮಾಡ್ತಾರೆ, ಇಷ್ಟೊಂದು ಪೂಜೆ ಮಾಡ್ತಾರೆ ಅಂತೇಳಿ ಭಗವಂತನ ಮೇಲೆ ಅನುಕಂಪದಿಂದಲೇ ಏನ್ ಮಾಡ್ತಾನೆ ಅಂತಂದ್ರೆ ಅಹಂ ನಾನು ಅಜ್ಞಾನಜಂ ತಮಃ. ತಮಃ ಅಂದ್ರೆ ಕತ್ತಲೆ, ಅಜ್ಞಾನದಿಂದ ಹುಟ್ಟಿರತಕ್ಕಂಥ ಕತ್ತಲೆಯನ್ನು ಅಜ್ಞಾನ ಜಂ. ಅಜ್ಞಾನ, ಅಜ್ಞಾನ ಅಂದ್ರೆ ಜ್ಞಾನ, ಅಜ್ಞಾನ ಅಂದ್ರೆ ಅದಕ್ಕೆ ಆಪೋಸಿಟ್ ಅಜ್ಞಾನ. ಜ ಅಂದ್ರೆ ಹುಟ್ಟುವುದು, ಅಜ್ಞಾನ ಜಂ. ತಮಃ ಅಂದ್ರೆ ಕತ್ತಲೆ, ತಮಸ್ಸು. ಅಜ್ಞಾನದಿಂದ ಹುಟ್ಟಂತ ಕತ್ತಲೆಯನ್ನು ನಾಶಯಾಮಿ ಆತ್ಮಭಾವಸ್ಥಃ. ನಾಶಯಾಮಿ ಆತ್ಮಭಾವಸ್ಥಃ ಅಂದ್ರೆ ಅವರ ಆತ್ಮ ಅಂತಂದ್ರೆ ಮನಸ್ಸಿನಲ್ಲಿ, ಅವರ ಮನೋಭಾವದಲ್ಲಿ ನಾನು ಇದ್ಕೊಂಡು ಈ ತಮಸ್ಸನ್ನ, ಅಜ್ಞಾನಜಂ ತಮಃ ಇದೆಯಲ್ಲ ಅದನ್ನ ನಾಶಯಾಮಿ, ನಾಶ ಮಾಡುತ್ತೇನೆ. ಯಾವ್ದ್ರಿಂದ ನಾಶ ಮಾಡ್ತಾನೆ ಕತ್ತಲೆಯನ್ನ? ಜ್ಞಾನದೀಪೇನ ಭಾಸ್ವತ. ಜ್ಞಾನದೀಪದಿಂದ ನಾನು ಅದನ್ನ ಅದು ಭಾಸ್ವತ ಜ್ಞಾನದೀಪೇನ. ಭಾಸ್ವತ ಅಂದ್ರೆ ಬೆಳಗೋದು, ಒಳ್ಳೆ ಬೆಳಕಿನಿಂದ ಅವರ ಅಜ್ಞಾನದ ಕತ್ತಲೆಯನ್ನ ನಾಶ ಮಾಡುತ್ತೇನೆ. ಇದು ಭಗವಂತನ ಭಕ್ತರಾಯ್ತು ಅಂತಂದ್ರೆ ಆಗ್ತಕ್ಕಂಥ ಲಾಭ. ಭಗವಂತ ನಂಗೆ ಸರಿಯಾಗಿರ್ತಕ್ಕಂಥ ತಿಳುವಳಿಕೆ ಕೊಡಪ್ಪ, ವಿವೇಕ ಕೊಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡ್ತಿರ್ಬೇಕಂದ್ರೆ, ಅಂದ್ರೆ ಎರಡೂ ಕೂಡ ಒಂದು ಸೈಡ್ ಬೈ ಸೈಡ್ ಹೋಗುವಂಥದ್ದು. ಉದಾಹರಣೆಗೆ ಮಗು ಇದೆ, 1 ವರ್ಷದ ಮಗು, ಅದು ನಡೆಯೋದು ಕಲಿಬೇಕು. ನಡೆಯೋದು ಕಲಿಬೇಕಾಗ ಬಂದ್ರೆ ತಾನು ಪ್ರಯತ್ನ ಮಾಡೋದು, ಎದ್ದೆದ್ದಿ ಬೀಳ್ತಾ ಹೋದ್ ಪಾಪ. ಆಗ ತಾಯಿ ಕೈ ಹಿಡ್ಕೊಂಡು ಪುಟ್ಟ ಪುಟ್ಟ ಹೆಜ್ಜೆ, ಪುಟಾಣಿ ಹೆಜ್ಜೆ ಅಂತ ತಿಳಿಸಿ ಮುದ್ದು ಮಾಡಿ ಕೊನೆಗೆ ನಡೆದು ಹೇಳ್ಕೊಡ್ತಾರೆ. ನಡೆಯಕ್ಕೆ ಬಂದ್ಬಿಡುತ್ತೆ ಅದಕ್ಕೆ. ಅಕಸ್ಮಾತ್ ಆ ಮಗು ಪ್ರಯತ್ನ ಮಾಡಲ್ಲ ಅಂತ ಇಟ್ಕೊಳ್ಳಿ, ತಾಯಿ ನಿಲ್ಸಿರು ಪುಸ್ತಕ ಬಂದು ಬೀಳ್ತಾ ಹೋಗುತ್ತೆ, ಉಪಯೋಗ ಆಗುತ್ತೆ. ಸೊ ಈ ರೀತಿ ಆಗೋದೇ ಇಲ್ಲ, ಪ್ರಕೃತಿನಲ್ಲೇ ಆ ರೀತಿ ಇದೆ ಅಂತಂದ್ರೆ ಒಂದು ಮಗುವಿನ ಪ್ರಯತ್ನ, ತಾಯಿಯ ಸಹಾಯ. ಹಾಗೆ ಇಲ್ಲೂ ಕೂಡ ಹಂಗೆ ನಮ್ಮ ಪ್ರಯತ್ನ, ಭಗವಂತನ ಸಹಾಯ. ಭಗವಂತ ಖಂಡಿತ ಸಹಾಯ ಮಾಡ್ತಾರೆ, ಅನುಮಾನವೇ ಇಟ್ಕೊಳ್ಬೇಕು, ಡೌಟ್ ಇಟ್ಕೊಳ್ಬೇಕು, ಸಂಶಯನೇ ಬೇಡ. ಅಸಂಶಯ ಮತ್ತು ಅನೇಕ ಕಡೆ ಬೈ. ಅದರಿಂದ ಭಗವಂತ ನಮ್ಮಲ್ಲಿರತಕ್ಕಂಥ ಅಜ್ಞಾನ ಅಂತಕ್ಕಂಥ ಕತ್ತಲೆ ಏನಿದೆ, ಆ ಕತ್ತಲೆಯಲ್ಲೇ ಒದ್ದಾಡ್ತಾ ಇರುತ್ತದೆ. ಯಾಕಂದ್ರೆ ಪ್ರತಿ ಕ್ಷಣ ಚಿಂತೆ ಏನಂದ್ರೆ ನಾಳಿನ ಚಿಂತೆ, ನಾಳೆ ಏನಾಗುತ್ತೇನೋ, ಬರೋ ವಾರ ಏನಾಗುತ್ತೇನೋ, ಬರೋ ತಿಂಗಳು ಏನಾಗುತ್ತೋ, ಬರೋ ವರ್ಷ ಏನಾಗುತ್ತೋ, ನನ್ನ ಮಗನಿಗೆ ಏನಾಗುತ್ತೋ ಏನ್ ಕತ್ತೀಯೋ, ನನ್ನ ಮಗಳಿಗೆ ಏನಾಗುತ್ತೋ ಗೊತ್ತಿಲ್ಲ. ಹೀಗೆ ಸಂಸಾರದ 108 ಸಂಗತಿಗಳನ್ನ ತಲೆಯಲ್ಲಿ ತುಂಬಿಕೊಂಡ್ಬಿಟ್ಟು ವಿಲಿ ಒದ್ದಾಡ್ತಾ ಇರ್ತಾರೆ ಮನುಷ್ಯ. ಇದೆಲ್ಲ ಅಜ್ಞಾನದಿಂದ ಹುಟ್ಟಿರತಕ್ಕಂಥ. ಅದಕ್ಕೇನ್ ಮಾಡಕ್ಕೋ, ಭಗವಂತನಿಗೆ ಶರಣಾಗತರಾಗಬೇಕು. ಭಗವಂತ ಇನ್ನನ್ನು ನೋಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ಆಯ್ತು. ಮೊನ್ನೆ 9ನೇ ಅಧ್ಯಾಯದಲ್ಲಿ ಕೇಳಿದ್ರಲ್ಲ, ಅನನ್ಯ ಚಿಂತೆಯಂತ ಮಾನ್ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಮಹಾಮಹಿಮ. ಭಗವಂತ ನಮ್ಮೆಲ್ಲ ಯೋಗಕ್ಷೇಮವನ್ನು ತಾನೇ ನೋಡ್ಕೊಳ್ತಾನೆ. ನಮ್ಗೆ ಏನ್ ಕೊಡ್ಬೇಕು, ಎಷ್ಟು ಕೊಡ್ಬೇಕು ಅಂತ ಗೊತ್ತು ಅವನಿಗೆ. ಮಗು ತಾಯಿ ಹತ್ರಕ್ಕೆ ಮಾರ್ಕೆಟ್ಗೆ ಹೋಗಿದಾಗ ಐಸ್ ಕ್ರೀಮ್ ಬೇಕು ಅಂತ ಕೇಳುತ್ತೆ. ತಾಯಿ ಯೋಚನೆ ಮಾಡ್ತಾಳೆ, ಇದಕ್ಕೆ ಐಸ್ ಕ್ರೀಮ್ ಕೊಡ್ತೋ ಬೇಡವೋ. ಅಕಸ್ಮಾತ್ ನೆಗಡಿ ಇತ್ತು, ಕೆಮ್ಮಿತ್ತು, ಗಂಟು ಇತ್ತು, ತಾಯಿ ಕೊಡ್ಸೋದಿಲ್ಲ, ಮಗು ಅಳುತ್ತೆ. ಆದ್ರೂ ಕೂಡ ತಾಯಿ ಗೊತ್ತು, ಕೊಡ್ಸಿದ್ರೆ ಇನ್ನಷ್ಟು ಹಾಳಾಗ್ಬರ್ತದೆ ಆರೋಗ್ಯ, ಕೊಡಿಸ್ಬಾರ್ದು. ಅಥವಾ ಎಲ್ಲ ಚೆನ್ನಾಗಿತ್ತು ಅಂತಾರೆ, 1 ಐಸ್ ಕ್ರೀಮ್ ಸಾಕು ಅಂತ ಕೊಡ್ತಾರೆ. 2, 3 ಬೇಕು ಅಂತಾರೆ, ಕೊಡ್ಸಲ್ಲ. ತಾಯಿ ಗೊತ್ತು ಮಗುಗೆ ಏನಾಗುತ್ತೆ. ಅದೇ ರೀತಿನಲ್ಲಿ ಭಗವಂತನಿಗೆ ನಮ್ಗೆ ಏನ್ ಕೊಡ್ಬೇಕು, ಏನ್ ಕೊಡಬಾರ್ದು ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಕೇಳಿದ್ದೆಲ್ಲ ಕೊಟ್ಕೊಡಲ್ಲ. ಭಗವಂತ ನಮ್ಮ ಪಾಲಕ, ನಮ್ಮ ನೋಡ್ಕೊಳ್ತಕ್ಕಂಥ ತಂದೆ ತಾಯಿ ಎಲ್ಲ ಅವನಿಗೆ. ಈ ಒಂದು ಭಾವ ನಮ್ಗೆ ಉಂಟಾಗಬೇಕು. ನೋಡಿ ಶ್ಲೋಕ ಓದ್ತೀನಿ, 11 ನೋಡ್ಕೊಳ್ಳಿ. ತೇಷಾಮೇವ ಅನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಅಥವಾ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಈಗ ಇಷ್ಟು ಹೇಳಿದ ನಂತರ
ಅರ್ಜುನಿಗೆ ತುಂಬಾ ಸಂತೋಷ ಆಗುತ್ತೆ. ಇದೆಲ್ಲ ಕೇಳಿದ್ಮೇಲೆ ಅರ್ಜುನಿಗೆ ಬಹಳ ಸಂತೋಷ ಆಗ್ಬಿಡುತ್ತೆ. ಆಗ ಭಗವಂತನ ಸ್ತುತಿ ಮಾಡೋದಕ್ಕೋಸ್ಕರ ಶುರು ಮಾಡ್ತಾನೆ. ಭಗವಂತನ ಸ್ತುತಿ ಮಾಡ್ತಕ್ಕಂಥದ್ದು 4 ಶ್ಲೋಕಗಳು. ಅರ್ಜುನ ವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಇದೆಲ್ಲ ಭಗವಂತನ ಸ್ತುತಿ. ಇದನ್ನೆಲ್ಲ ಕೂಡ ಬೇಕಾದ್ರೆ ದೇವ್ರ ಮುಂದೆ ನಾವು ಹೇಳ್ಕೋಬಹುದು. ನಾವು ಇಡೀ ಭಗವದ್ಗೀತೆ ಭಗವಂತ ಸ್ತುತಿನೇ. ಆದ್ರೆ ಇದಂತಲೂ ಕೆಲವು ಸ್ತುತಿಗಳು ದೇವ್ರನ್ನ ಹೋಳ್ತಾ ಇರ್ತಕ್ಕಂಥ ಸಂಗತಿಗಳು, ದೇವರ ಗುಣಗಾನ ಮಾಡ್ತಕ್ಕಂಥ. ಆಗ ಅರ್ಜುನ ಹೇಳ್ತೇನೆ, ಪರಂ ಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಇಷ್ಟು ಹೇಳ್ತಾರೆ. ಏನು ಭವಾನ್ ಅಂತಂದ್ರೆ ನೀವು ಅಂತ. ಭವಾನ್ ಅಂದ್ರೆ ನೀವು ಅಥವಾ ನೀನು ಪರಬ್ರಹ್ಮ, ನೀನು ಪರಬ್ರಹ್ಮ ನೀನು ಅಂತ ಹೇಳ್ತಾರೆ. ಪರ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಬ್ರಹ್ಮ ಅಂದ್ರೆ ಭಗವಂತ. ಯಾಕೆ ಪರಬ್ರಹ್ಮ ಅಂತಂದ್ರೆ ಬ್ರಹ್ಮ ಅಂತ ಯಾಕೆ ಹೇಳಿಲ್ಲ ಅಂತ, ಬ್ರಹ್ಮ ಅಂತಾರೆ ಚತುರ್ಮುಖ ಬ್ರಹ್ಮಗೂ ಬ್ರಹ್ಮ ಅಂತಾರೆ. ಅದರಿಂದ ಇವನು ಪರಂಬ್ರಹ್ಮ, ಅವನಿಗಿಂತ ದೊಡ್ಡವನು. ಯಾಕಂದ್ರೆ ಅವನು ಹುಟ್ಟಿಗೆ ಇವನೇ ಕಾರಣ ಅಲ್ವಾ. ಭಗವಂತನ ಒಕ್ಕಳದಿಂದ ನಾಭಿಯಿಂದ ಬಂದಂತ ಕಮಲದ ಮೇಲೆ ಚತುರ್ಮುಖ ಬ್ರಹ್ಮನ ಉದಯ ಆಗಿದೆ, ಅವ್ರ ತಂದೆ. ಅದಕ್ಕೋಸ್ಕರವೇ ಇವನಿಗೆ ಭಗವಂತನಿಗೆ ಪರಂಬ್ರಹ್ಮ ಅಥವಾ ಶ್ರೇಷ್ಠವಾಗಿರತಕ್ಕಂಥ ಭಗವಂತನೇ. ನೀನು ಪರಂಧಾಮ. ಪರಂಧಾಮ ಶಬ್ದ ಕೇಳಿದೀವಿ ನಾವು ಅಲ್ವಾ. ಪರಂಧಾಮ ಅಂತಂದ್ರೆ ಧಾಮ ಅಂದ್ರೆ ಆಶ್ರಯ, ಎಲ್ಲರಿಗೂ ಇಡೀ ಜಗತ್ತಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥವನೇ ಪರಂಧಾಮ. ಪವಿತ್ರಂ, ನೀನು ಪವಿತ್ರವಾಗಿರ್ತಕ್ಕಂಥವನು ಅಂತ. ಪವಿತ್ರ ಯಾಕಂತೀರ, ಅಲ್ಲಿ ಏನು ಇಂಪ್ಯೂರಿಟೀಸ್ ಇಲ್ಲ, ಫುಲ್ ಕ್ಲೀನ್, ಅದಕ್ಕೋಸ್ಕರ ಪವಿತ್ರ. ಪರಮಂ, ಈಗ ಪರಂಧಾಮ, ಪರಂ ಬ್ರಹ್ಮ, ಪರಮಂ ಭವಾನ್. ನೀನು ಭವಾನ್ ಅಂದ್ರೆ ನೀವು ಅಲ್ಲೇ ಬಂತು. ಪರಮಂ ಅಂದ್ರೆ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನೇ. ನೀನೆಂಥವನು ಅಂದ್ರೆ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಇಷ್ಟು ನೀನೇ. ಪುರುಷಂ, ಭಗವಂತನಿಗೆ ಪುರುಷ ಅಂತ ಹೆಸರು. ನಮ್ಗಳಿಗೂ ಪುರುಷ ಅಂತ ಅಂತಾರೆ. ಪುರುಷ ಅಂದ್ರೆ ಬರೀ ಗಂಡಸರು ಅಂತ ಅನ್ಕೊಳಕ್ ಹೋಗ್ಬೇಡಿ, ಅದು ಕನ್ನಡದಲ್ಲಿ ಮಾತ್ರ. ಸಂಸ್ಕೃತದಲ್ಲಿ ಪುರುಷ ಅಂತಂದ್ರೆ ಗಂಡಸಿಗೂ ಪುರುಷ ಅಂತಾರೆ, ಹೆಂಗಸಿಗೂ ಪುರುಷ. ಏನಂತಂದ್ರೆ ಈ ದೇಹ ಅನ್ನತಕ್ಕಂಥ ಪುರದಲ್ಲಿ ಶಯತೆ ಅಂದ್ರೆ ಯಾರು ವಾಸ ಮಾಡ್ತಾರೆ, ನಾನು ನೋಡ್ತಕ್ಕಂಥ ಇದೆಯಲ್ಲ ಅದು ವಾಸ ಮಾಡ್ತಾರೆ. ಶರೀರದ ಅಂದ್ರೆ ಇದೊಂದು ಮನೆ, ಬಾಡಿಗೆ ಮನೆ ಇದ್ದೆ, ಅದಕ್ಕೋಸ್ಕರ ಪುರುಷ ಅಂತ ಹೇಳಿ. ಭಗವಂತನ ಪುರುಷ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಬ್ರಹ್ಮಾಂಡ ಅನ್ನತಕ್ಕಂಥ ಪುರದಲ್ಲಿ ಅವನು ಇರ್ತಾನೆ, ಅದರಿಂದ ಅವನು ಪುರುಷ ಅಂತ ಹೆಸರು. ಇಲ್ಲಿ ಪುರುಷ ಅಂದ್ರೆ ಭಗವಂತ ಅಂತ. ಎಲ್ಲೆಲ್ಲಿ ಹೇಗಬೇಕೋ ಹಾಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಪುರುಷಂ. ಆಮೇಲೆ ಶಾಶ್ವತಂ, ಇದರ ಅರ್ಥ ನಿಮ್ಗೆ ಗೊತ್ತಿದೆ, ಬೇಕಷ್ಟೇ ಕೇಳಿದೆ. ಶಾಶ್ವತ ಅಂದ್ರೆ ಯಾವಾಗಲೂ ಇರ್ತಕ್ಕಂಥವ್ರು. ಪ್ರಳಯ ಕಾಲದಲ್ಲೂ ಇರ್ತಾನೆ, ಸೃಷ್ಟಿ ಕಾಲದಲ್ಲೂ ಇರ್ತಾನೆ, ಸದಾ ಕಾಲದಲ್ಲೂ ಇರ್ತಾನೆ, ನೋ ಎಫೆಕ್ಟ್. ಅದಕ್ಕೋಸ್ಕರ ಅವನು ಶಾಶ್ವತಂ. ಆಮೇಲೆ ದಿವ್ಯಂ, ದಿವ್ಯವಾಗಿರ್ತಕ್ಕಂಥವನು, ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು. ಆಮೇಲೆ ಆದಿದೇವಂ, ಎಲ್ಲರಿಗಿಂತ ಮುಂಚೆ ಇದ್ದಂಥವನು ಅಂತ ಆದಿದೇವಂ. ಅಜಂ, ಅಜಂ ಅಂದ್ರೆ ಅಂದ್ರೆ ಏನು, ಹುಟ್ಟುವುದು. ಅಜಂ ಅಂದ್ರೆ ಹುಟ್ಟಿಲ್ದಿರತಕ್ಕಂಥವನು ಅಂತ. ಸೊ ಭಗವಂತನಿಗೆ ನಂತರ ಹುಟ್ಟು ಸಾವು ಇಲ್ಲ, ಆದ್ರಿಂದ ಅವನಿಗೆ ಅಜಂ ಅಂತ. ವಿಭುಂ, ವಿಭುಂ ಅಂತಂದ್ರೆ ಎಲ್ಲರಿಗೂ ಒಡೆಯಾಗಿರ್ತಕ್ಕಂಥವನೇ. ವಿಭುಂ. ಇನ್ನೊಂದರ್ಥ ವಿಭುಂ ಅಂದ್ರೆ ವಿಶೇಷವಾಗಿ ಎಲ್ಲಾ ಕಡೆ ಇರತಕ್ಕಂಥವನೇ ಅಂತ. ಸೊ ಶ್ಲೋಕ ಓದ್ತೀನಿ, ನೋಡ್ಕೊಳ್ಳಿ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ. ಆಮೇಲೆ 13ನೇ ಶ್ಲೋಕ. ಆಹುಸ್ತ್ವಾಂ ಋಷಯೇ ಸರ್ವೇ ದೇವರ್ಷಿ ನಾರದಸ್ತಥಾ
ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿಮೇ. ಭಗವಂತ ನೀ ಎಂತವನು ಅಂತ ಇವರೆಲ್ಲ ಹೇಳಿದ್ದಾರೆ ಅಂತ ಹೇಳ್ತಾನೆ. ಆಹುಹು ಅಂದ್ರೆ ಹೇಳಿದ್ದಾರೆ, ಹೇಳುತ್ತಾರೆ. ತ್ವಾಂ ನಿನ್ನ ಬಗ್ಗೆ, ನಿನ್ನನ್ನು ಕುರಿತು. ಸರ್ವೇ ಋಷಿಯ ನೋಡಿ, ಅಲ್ಲಿ ಆಹುಹು ತ್ವಾಂ ಋಷಿಯ ಸರ್ವೇ, ಎಲ್ಲಾ ಋಷಿಗಳು ಕೂಡ ನಿನ್ನ ಬಗ್ಗೆ ಹೇಳಿದ್ದಾರೆ. ಋಷಿ ಅಂತಂದ್ರೆ ಏನು ಅಂತಂದ್ರೆ ಜ್ಞಾನಿಗಳು ಅಂತ. ನಾವು ಸಾಮಾನ್ಯ ಋಷಿ ಅಂದ್ರೆ ಏನ್ ಅನ್ಕೊಂಡಿದ್ವಿ? ಯಾರು ಗಡ್ಡ ಮಿಚ್ಚೆ ಬಿಟ್ಟಿದ್ದಾರೆ, ಕಾಡಿನ ಕುತ್ಕೊಂಡು ತಪಸ್ ಮಾಡ್ತಾರೆ, ಅವ್ರಿಗೆ ಮಾತ್ರ ಋಷಿ ಅಂತ ಕರಿತೀವಿ. ಹಂಗಲ್ಲ, ಋಷಿ ಅಂತಂದ್ರೆ ಜ್ಞಾನಿ ಅಂತ. ಆಹುಹು ತ್ವಾಂ ಋಷಿಯ ಸರ್ವೇ, ಸರ್ವೇ ಋಷಿಯ ತ್ವಾಂ ನಿನ್ನ ಬಗ್ಗೆ ಆಹುಹು ಹೇಳುತ್ತಾರೆ ಅಥವಾ ಹೇಳಿದ್ದಾರೆ. ಯಾರ್ಯಾರು ಅಂದ್ರೆ ದೇವರ್ಷಿ ನಾರದ, ದೇವ ಋಷಿಗಳು ನಾರದರು. ದೇವ ಋಷಿಗಳು, ಬ್ರಹ್ಮನ ಮಗ ನಾರದ. ನಾರದರು ಮಹಾಜ್ಞಾನಿ, ಜ್ಞಾನಿಗಳ ರಾಜ. ಅವರು ತ್ರಿಲೋಕ ಸಂಚಾರಿ, ಎಲ್ಲ ಕಡೆಗೂ ಜ್ಞಾನವನ್ನ ಹರಡತಕ್ಕಂಥದ್ದೇ ಅವ್ರದ್ದು ಕೆಲಸ. ಹಂಗಾಗಿ ನಾರದರು ಹೇಳಿದ್ದಾರೆ. ಹಿಂಗೆ ನಾರದರು ಹೇಳಿದ್ದಾರೆ ಹಿಂಗೆ ಅಂತಂದ್ರೆ, ಇವರು ವನವಾಸದಲ್ಲಿದ್ದಾಗ ಪಾಂಡವರು, ಆಗ ಎಲ್ಲ ಋಷಿಗಳು ಇವ್ರ ಹತ್ರ ಬಂದು ಹೋಗ್ತಿರ್ತಾರೆ. ಬಂದು ಕೂತ್ಕೊಂಡು ಅವ್ರದ್ದು ಪ್ರವಚನ ನಡೆಯುತ್ತೆ, ಒಬ್ರೊಬ್ರದ್ದು ಪ್ರವಚನ ನಡೆಯುತ್ತೆ, ಅವ್ರದ್ದೆಲ್ಲ ಕೇಳಿದ್ದಾರೆ. ಹಂಗಾಗಿ ಅರ್ಜುನ ಹೇಳ್ತಾನೆ, ದೇವರ್ಷಿಗಳಂತ ನಾರದರು ಕೂಡ ಹೇಳಿದ್ದಾರೆ. ತಥಾ ದೇವರ್ಷಿ ನಾರದ ತಥಾ ತಥಾ, ಹಾಗೇನೆ ಅಸಿತಃ ದೇವಲಃ ವ್ಯಾಸಃ, ಇವುಗಳು ಹೇಳಿದ್ದಾರೆ. ಅಸಿತ ಅನ್ನತಕ್ಕಂಥದ್ದು ಒಬ್ಬ ಋಷಿ, ಅವರು ಹೇಳಿದ್ದಾರೆ. ದೇವಲ ಅಂತಕ್ಕಂಥವ್ರು ಋಷಿ ಅವರು, ಮತ್ತೆ ವ್ಯಾಸರು, ವೇದವ್ಯಾಸರು ಅಂತಲೂ ಪದೇ ಪದೇ ಬಂದು ನೋಡ್ತಿದ್ರು ಇವರು. ವೇದವ್ಯಾಸರು ಇವರು ವನವಾಸದಲ್ಲಿದ್ದಾಗ ಬಂದು ನೋಡ್ತಾ ಇದ್ರು ಇವರು. ಹಂಗಾಗಿ ಇವರೆಲ್ಲ ಹೇಳಿದ್ದಾರೆ ನಿನ್ನ ಬಗ್ಗೆ. ಅಷ್ಟೇ ಅಲ್ಲ, ಸ್ವಯಂ ಚ ಏವ ಬ್ರವೀಷಿಮೇ, ಮೇ ನನಗೆ, ಚ ಮತ್ತು ಸ್ವಯಂ ಏವ ನೀನೇ ನನಗೆ ಹೇಳಿದ್ದೆ. ಬ್ರವೀಷಿ ಅಂದ್ರೆ ಬ್ರೂಯಾತ್, ಬ್ರವೀಷಿ ಹೇಳುವುದು, ನೀನು ಕೂಡ ನನಗೆ ಹೇಳಿದ್ದಿ ನಿನ್ನ ವಿಷಯವಾಗಿ. ಆಹು ತ್ವಾಂ ಋಷಿಯ ಸರ್ವೇ ದೇವರ್ಷಿ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚ ಏವ, ನೀನೂ ಕೂಡ ಬ್ರವೀಷಿಮೇ ಹೇಳಿದ್ದೆ ನನಗೆ. ಲೋಕ ನೋಡ್ಕೊಳ್ಳಿ. ಆಹುಸ್ತ್ವಾಂ ಋಷೇ ಸರ್ವೇ ದೇವರ್ಷಿ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಷಿಮೇ. ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದ್ರೆ ನೀವು ಯಾರು ಎದುರುಗಡೆ ಕೂತಿರಲ್ಲ, ಎಲ್ಲ ಅಂತ ನನ್ನ ಮುಖ ಮಾಡ್ಕೊಂಡು ನಾನು ಹೇಳ್ತಾ ಇರ್ತೀನಿ. ನಮ್ಗೆ ಅರ್ಥವಾಯ್ತಾ ಇಲ್ವಾ ಕೇಳೋಕ್ಕೂ ಆಗೋದಿಲ್ಲ. ಪ್ರಾಯಶಃ ಎಲ್ರಿಗೂ ಅರ್ಥವಾಗ್ತಾ ಇದೆ. ಏನಾದ್ರು ಹೇಳ್ಕೊಡೋದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡೋಕ್ಕೂ ಈ ರೀತಿ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ರೆ ಮೋಸ್ಟ್ ವೆಲ್ಕಮ್. ನೀವು ಅದನ್ನ ನಮ್ಮ ಸಂವಾದದಲ್ಲಿ ಹೇಳ್ಬೋದು. ಹಿಂಗೆ ಹೇಳಿದೀನಿ ಸರಿ ಇದೆ, ಅಥವಾ ಹೇಳ್ಕೊಡ್ತಾ ಸರಿ ಇದೆ ಅಥವಾ ಸರಿ ಇಲ್ಲ ಎಂಬ ಹೇಳ್ಬೋದು. 14ನೇ ಶ್ಲೋಕ. ಸರ್ವಮೇತದ್ರುತಂ ಮನ್ಯೇ ಯನ್ಮಾಂ ವದಸಿ ಕೇಶವ, ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವಾಃ. ಸರ್ವಂ ಏತತ್ ಋತಂ ಮನ್ಯೇ ಯತ್ ಮಾಂ ವದಸಿ ಕೇಶವ. ಏ ಕೇಶವ ಅಂದ್ರೆ ಕೃಷ್ಣನ ಇನ್ನೊಂದು ಹೆಸರು ಕೇಶವ. ಕೇಶಿ ಅಲ್ವಾ ರಾಕ್ಷಸ ಇದ್ದ, ಅವನನ್ನು ಸಂಹಾರ ಮಾಡಿದ್ದ, ಅದರಿಂದ ನನಗೆ ಕೇಶವ ಅಂತ ಹೆಸರು. ಏ ಕೇಶವ, ಯತ್ ಎನ್ಮಾಂ ಅಂತಿಲ್ಲ ಅಲ್ಲಿ, ಯತ್ ಮಾಂ, ಯಾವುದನ್ನ ಮಾಂ ಒದಿಸಿ ನೀ ಹೇಳ್ತಿದ್ಯೋ, ಎನ್ಮಾಂ ಒದಿಸಿ ಅಂದ್ರೆ ಯತ್ ಮಾಂ ಒದಿಸಿ, ಏನೇನು ಹೇಳ್ತಿದ್ಯೋ ಹೇಳಿದ್ಯೋ ಅದೆಲ್ಲವೂ ಕೂಡ. ಏತತ್ ಸರ್ವಂ ಋತಂ, ಏತತ್ ಸರ್ವಂ ಏತತ್ ಋತಂ ಅಂತಂದ್ರೆ ಯಥಾರ್ಥ ಅಂತ, ಸತ್ಯ ಅಂತ. ಸತ್ಯ ಬೇರೆ ಋತ ಬೇರೆ ಅಂತ ಇಟ್ಕೊಳ್ಳಿ. ಋತ ಅಂತಂದ್ರೆ ಯಥಾರ್ಥ, ಹೇಗಿದೆಯೋ ಹಾಗೆ, ಅದಕ್ಕೆ ಯಥಾರ್ಥ ಅಂತ, ಅದಕ್ಕೆ ಋತ ಅಂತಂತಾರೆ. ನೀ ಹೇಳಿದಷ್ಟು ಕೂಡ ಋತಂ ಅಂತ ನಾನು ಮನ್ಯೆ ಅಂದ್ರೆ ಮನ್ನಿಸುತ್ತೇನೆ, ಭಾವಿಸ್ಕೊಳ್ತೇನೆ. ಸರ್ವಂ ಏತತ್ ಋತಂ ಮನ್ಯೆ ಯತ್ ಮಾಂ ವದಸಿ, ಏನೇನು ಹೇಳಿದ್ಯೋ ಅಥವಾ ಹೇಳ್ತಾ ಇದೆಯೋ ಎಲ್ಲೂ ಕೂಡ ಅಕ್ಷರಶಃ ಸತ್ಯ ಅಂತ ಭಾವಿಸ್ಕೊಳ್ತೇನೆ ಅಂತ ಹೇಳ್ತಾರೆ. ಸರ್ವಮೇತದ್ ಋತಂ ಮನ್ಯೆ, ಮನ್ಯನ ಮನ್ನಿಸುತ್ತೇನೆ. ಎನ್ಮಾಂ ವದಿಸಿ ಕೇಶ.
ನ ಹಿ ತೇ ಭಗವನ್ ಹಿ ಏಕೆಂದ್ರೆ ಅಂತ ಹೇ ಭಗವನ್ ತೇ ವ್ಯಕ್ತಿಂ ನಿನ್ನ ವ್ಯಕ್ತಿತ್ವವನ್ನ ತೇ ವ್ಯಕ್ತಿಂ ನಿನ್ನ ವ್ಯಕ್ತಿತ್ವವನ್ನ ವ್ಯಕ್ತಿತ್ವ ಅನ್ನೋ ಗೊತ್ತಲ್ವಾ ಪರ್ಸನ್ ಪರ್ಸನಾಲಿಟಿ ಎರಡು ಬೇರೆ ಬೇರೆ ನಾವು ಯಾರೋ ಒಬ್ರು ನೋಡ್ತೀವಿ ನೋಡಿದಾಗ ಓ ಇವ್ರು ಗೊತ್ತಾಯ್ತು ಗುಂಡೂರು ಯಾರು ಅಂತ ಗೊತ್ತಾಯ್ತು ಯಾಕಂದ್ರೆ ಅವ್ರ ಮುಖ ಪರಿಚಯ ಮತ್ತೆ ಅವ್ರ ಬಟ್ಟೆ ಹಾಕೊಂಡಿದ್ದು ಎಲ್ಲ ನೋಡಿದ್ಮೇಲೆ ನೆನ್ಪಿಟ್ಕೊಂಡ್ಬಿಟ್ಟು ಆದ್ರೆ ಅವ್ರು ಅಷ್ಟೇ ಅಲ್ಲ ಅವ್ರ ವ್ಯಕ್ತಿತ್ವ ಅಂತ ಒಂದಿರ್ತಲ್ಲ ಸ್ವಭಾವ ಪರ್ಸನಾಲಿಟಿ ಅದು ಗೊತ್ತಾಗ್ಬೇಕಲ್ಲ ಅದು ಗೊತ್ತಾಗಬೇಕಾಗ್ಬಂದ್ರೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಉಂಟಾಗಿ ಅವ್ರ ಜೊತೆ ಒಂದು 6 ತಿಂಗಳು ಓಡಾಡಬೇಕು ಗೊತ್ತಾಗುತ್ತೆ ಹಾಗೆ ವ್ಯಕ್ತಿತ್ವ ಬೇರೆ ವ್ಯಕ್ತಿ ಬೇರೆ ಇಲ್ಲಿ ಭಗವಂತನ ವ್ಯಕ್ತಿತ್ವವನ್ನು ದಾನವಾಹ ದೇವಾಹ ನವಿದು ದಾನವರಿಗೂ ಗೊತ್ತಿಲ್ಲ ದೇವತೆಗಳಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಗೊತ್ತೇ ಇಲ್ಲ ಅಲ್ಲ ಪೂರ್ತಿ ಗೊತ್ತಿಲ್ಲ ಅಂತ ನಮಗೂ ಗೊತ್ತು ಅಲ್ವಾ ನಮಗೂ ಗೊತ್ತು ಎಷ್ಟು ಗೊತ್ತು ಸ್ವಲ್ಪ ಗೊತ್ತು ಪೂರ್ತಿ ಗೊತ್ತಿಲ್ಲ ಅದು ಅರ್ಥ ದೇವತೆಗಳಿಗೂ ಗೊತ್ತು ದಾನವರಿಗೂ ಗೊತ್ತು ಎಷ್ಟು ಸ್ವಲ್ಪ ಗೊತ್ತು ಅದರಿಂದ ಅವ್ರಿಗೆ ಗೊತ್ತಿಲ್ಲ ಯಾರಿಗೂ ಪೂರ್ತಿಯಾಗಿ ಗೊತ್ತಿಲ್ಲ ಅಂತ ಅರ್ಥ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುಹು ದೇವ ನ ದಾನವಾಹ ಯಾರಿಗೂ ಕೂಡ ಗೊತ್ತಿಲ್ಲ ಅದಕ್ಕೋಸ್ಕರ ನೀನು ಹೇಳು ಅಂತ ಪ್ರಾರ್ಥನೆ ಮಾಡ ಸರ್ವಮೇತದ್ ಋತಂ ಮನ್ಯೆ ಯನ್ಮಾಂ ವದಸಿ ಕೇಶವ ನಹಿತೆ ಭಗವನ್ ವ್ಯಕ್ತಿಂ ವಿದುರ್ದೇವ ನ ದಾನವಾಹ 15ನೇ ಶ್ಲೋಕ ಸ್ವಯಂ ಏವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ ಸ್ವಯಂ ಏವ ಆತ್ಮನಾ ಆತ್ಮಾನಂ ವೇತ್ತ ತ್ವಂ ಪುರುಷೋತ್ತಮ ಪುರುಷೋತ್ತಮ ಅಂದ್ರೆ ಭಗವಂತ ಅಂದ್ರೆ ಎಲ್ಲಾ ಪುರುಷರಿಗಿಂತ ಅತ್ಯಂತ ಉತ್ತಮವಾಗಿರ್ತಕ್ಕಂಥವನು ಪುರುಷೋತ್ತಮ ಈ ಪುರುಷೋತ್ತಮ ವೇತ್ತ ತ್ವಂ ವೇತ್ತ ಅಂದ್ರೆ ನೀನು ವೇತ್ತ ವಿಧಿ ವಿತ್ ನೀನು ತಿಳ್ಕೊಂಡಿದ್ಯಾ ಅಂತ ವೇತ್ತ ತ್ವಂ ಏನಂದ್ರೆ ಸ್ವಯಂ ಏವ ಆತ್ಮನ ಆತ್ಮಾನ ಸ್ವಯಂ ಏವ ನೀನೇ ಆತ್ಮನ ಆತ್ಮಾನ ನಿನ್ನ ಬಗ್ಗೆ ನಿನಗೆ ಗೊತ್ತಿದೆಯಪ್ಪ ಇನ್ನು ನೀನ್ ಎಂತವನು ನಿನ್ ವ್ಯಕ್ತಿತ್ವ ಏನು ನಿನ್ ಗುಣಗಳೇನು ನಿನ್ ಮಹಿಮೆ ಏನು ನಿನ್ ವೈಭವ ಏನು ನಿನಗೆ ಎಲ್ಲ ಗೊತ್ತಿದೆ ಸ್ವಯಮೇವ ಆತ್ಮನ ಆತ್ಮಾನಂ ವೇತ್ತ ತ್ವಂ ಪುರುಷೋತ್ತಮ ಹೇ ಪುರುಷೋತ್ತಮ ಎಲ್ಲ ನಿನಗೆ ಗೊತ್ತಿದೆ ಅದರಿಂದ ಹೇ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತಿ ಇದೆಲ್ಲ ಪ್ರಾರ್ಥನೆ ಮಾಡ್ತಿರೋದು ಭೂತ ಭಾವನ ಅಂತಂದ್ರೆ ಎಲ್ಲ ಜೀವರಾಶಿಗಳ ಉತ್ಪತ್ತಿಗೆ ಭಾವನ ಅಂದ್ರೆ ಭಾವಿಸುವುದಂದ್ರೆ ಉತ್ಪತ್ತಿ ಸೃಷ್ಟಿಕರ್ತ ನೀನು ಭೂತ ಭಾವನಾ ಭೂತ ಅಂದ್ರೆ ಜೀವರಾಶಿಗಳು ಹೇ ಭೂತೇಶ ಸಕಲ ಜೀವರಾಶಿಗಳಿಗೂ ಈಶ ಅಂದ್ರೆ ಒಡೆಯ ಭೂತೇಶ ದೇವದೇವ ದೇವದೇವ ಅಂದ್ರೆ ದೇವತೆಗಳಿಗೂ ದೇವಾನ್ ಅದರಿಂದ ದೇವದೇವಾನ್ ಜಗತ್ಪತೆ ಈ ಜಗತ್ತಿನ ಪತಿಯೇ ಒಡೆಯನೇ ಪತಿ ಇದ್ರೆ ಒಡೆಯ ಜಗತ್ಪತೆ ಸ್ವಯಂ ಏವ ಆತ್ಮನ ಆತ್ಮಾನಂ ಆತ್ಮ ಅಂದ್ರೆ ಎಷ್ಟೊಂದು ಅರ್ಥ ಇದೆ ನೋಡಿ ತನ್ನಿಂದ ತಾನೇ ಅಂತ ಎಲ್ಲವನ್ನೂ ಕೂಡ ನಿಮಗೆ ಗೊತ್ತಿದೆ ಸ್ವಯಮೇವ ಆತ್ಮನ ಆತ್ಮಾನಂ ವಿತ್ತ ತ್ವಂ ಪುರುಷೋತ್ತಮ ಭೂತ ಭಾವನ ಭೂತೇಶ ದೇವದೇವ ಜಗತ್ಪತೆ ಆಮೇಲೆ 16ನೇ ಶ್ಲೋಕ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಧ್ಯಾತ್ಮ ವಿಭೂತಯ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ತ್ವಂ ವ್ಯಾಪ್ಯ ತಿಷ್ಠತಿ ವಕ್ತುಂ ಅರ್ಹಸಿ ಅಶೇಷೇಣ ವಕ್ತುಂ ಅಂದ್ರೆ ಹೇಳಲು ವಕ್ತ ವಕ್ತಾರ ಕೇಳಿದೀವಿ
ವಕ್ತುಮರು ಹೇಳಲು ಅರ್ಹಸಿ ಅರ್ಹನಾಗಿದ್ದೀಯೇ. ಅಶೇಷೇಣ, ಶೇಷ ಅಂದ್ರೇನು? ಉಳ್ಕೊಳ್ಳೋದು. 9 ಇದೆ, 4ರಿಂದ ಬಾಗಿಸಿದ್ರೆ 4 2 8, 9 8 ಅಂದ್ರೆ 1. 1ಕ್ಕೆ ಶೇಷ ಅಂತ ಕರಿತಾ ಇದ್ವಿ ಹಳೆ ಕಾಲದಲ್ಲಿ ಕನ್ನಡ ಮೀಡಿಯಂದಲ್ಲಿ. ಈಗ ಹೆಂಗಿದೆ ಗೊತ್ತಿಲ್ಲ. ಶೇಷ ಅಂದ್ರೆ ಉಳ್ಕೊಳ್ಳೋದು. ಅಶೇಷ ಅಂದ್ರೆ ಉಳ್ಕೊಳ್ತೇನೆ ಸಂಪೂರ್ಣವಾಗಿ. ವಕ್ತುಮರ್ಹಸಿ ಅಶೇಷ, ಸಂಪೂರ್ಣವಾಗಿ ತಿಳಿಸಲು ನೀನು ಅರ್ಹನಾಗಿದ್ದೀಯ. ದಿವ್ಯಾ ಹಿ ಆತ್ಮವಿಭೂತಿಯ ಯಾಭಿಹಿ. ಯಾಭಿಹಿ ಅಂದ್ರೆ ಯಾವ್ಯಾವ್ದಿದೆಯೋ ದಿವ್ಯವಾಗಿರ್ತಕ್ಕಂಥ ನಿನ್ನ ಆತ್ಮವಿಭೂತಿಗಳನ್ನ ಹೇಳೋದಕ್ಕೆ, ಸ್ವಲ್ಪನೂ ಉಳ್ಕೊಳ್ಳಿ ಹೇಳೋದಕ್ಕೆ ನಿನಗೆ ಯೋಗ್ಯತೆ ಇರ್ತಕ್ಕಂಥದ್ದು ಅಂತ. ದಿವ್ಯಾ ಹಿ ಆತ್ಮ, ಆತ್ಮ ಅಂತಿದೆ. ಆತ್ಮ ಅಂತ ಶಬ್ದ ಅಲ್ಲ, ಹಿ ಅಂತ. ಏಕೆಂದ್ರೆ ಆತ್ಮವಿಭೂತಿಯ, ನಿನ್ನ ವಿಭೂತಿ ಸ್ವರೂಪಗಳನ್ನ, ಯಾಭಿರ್ ವಿಭೂತಿಭಿಹಿ, ಯಾಭಿಹಿ ವಿಭೂತಿಭಿಹಿ ಲೋಕಾನ್ ಇಮಾಂ ತ್ವಂ ವ್ಯಾಪ್ಯ ತಿಷ್ಠತಿ. ವ್ಯಾಪ್ಯ ವ್ಯಾಪಿಸಿಕೊಂಡು, ತಿಷ್ಠತಿ ಇದೆಯೋ ಇರುತ್ತದೋ, ಇಮಾಂ ಈ ಲೋಕದಲ್ಲಿ, ಇಡೀ ಲೋಕದಲ್ಲಿ, ಭೂಲೋಕದಲ್ಲಿ, ಈ ಲೋಕದಲ್ಲಿ ಏನಿದೆಯೋ, ಯಾಭಿಹಿ ವಿಭೂತಿಭಿಹಿ, ನಿನ್ನ ಯಾವ್ಯಾವ ವಿಭೂತಿಗಳಿದೆಯೋ ಅದೆಲ್ಲವನ್ನು ಕೂಡ ದಯವಿಟ್ಟು ನಮ್ಗೆ ಅದು ತಿಳಿಸು ಅಂತ ಕೇಳ್ಕೊತಿದ್ದಾನೆ. ವಕ್ತುಮರ್ಹಸಶೇಷೇಣ ದಿವ್ಯಾಖ್ಯಾತ್ಮ ವಿಭೂತಯ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ತ್ವಂ ವ್ಯಾಪ್ಯ ತಿಷ್ಠತಿ. ಎಲ್ಲವೂ ಕೂಡ ನಿನ್ನ ಹತ್ರಕ್ಕೆ ದಯವಿಟ್ಟು ನಮಗೆ ಹೇಳು ಅಂತ, ನೀನು ವಿಭೂತಿಗಳನ್ನು ತಿಳಿಸಪ್ಪ, ನಾವು ತಿಳ್ಕೊಳ್ಬೇಕು ಅಂತ ಅರ್ಜುನ ಕೇಳ್ತಾರೆ. 17ನೇ ಶ್ಲೋಕ. ಕಥಂ ವಿದ್ಯಾಮಹಂ ಯೋಗಿಂ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ. ಕಥಂ ವಿದ್ಯಾ ಅಹಂ ಯೋಗೀಂ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ. ಯೋಗಿನ್ ಯಾರಿಗೆ ಹೇಳ್ತಾ ಇರ್ತೀವಿ? ಯೋಗಿನ್ ಅಂತಂದ್ರೆ ಯೋಗಿಂ ಸ್ವಾಮಿ ಇದೆಯಲ್ಲ, ಯೋಗಿ ಯೋಗಿಯೇ, ಯೋಗೇಶ್ವರ ಕೃಷ್ಣ. ಯೋಗಿನ್ ಅಹಂ ನಾನು, ಕಥಂ ಯಾವ ಪ್ರಕಾರವಾಗಿ, ಸದಾ ಪರಿಚಿಂತೆಯನ್ ಸದಾ ಯಾವಾಗಲೂ, ಪರಿಚಿಂತೆಯನ್ ಪರಿಚಿಂತೆ ಅಂದ್ರೆ ಮತ್ತೆ ಮತ್ತೆ ಚಿಂತನೆ ಮಾಡೋದು. ಚಿಂತೆಯನ್ ಅಂದ್ರೆ ಚಿಂತಿಸುವುದು. ಪರಿ ಅಂದ್ರೆ ಪರಿಪರಿಯಾಗಿ ನಿನ್ ಬಗ್ಗೆ ಆಲೋಚನೆ ಮಾಡಬೇಕು, ಪರಿಪರಿಯಾಗಿ ಆಲೋಚನೆ ಮಾಡಬೇಕು. ಅದನ್ನ ತ್ವಾಂ ನಿನ್ನನ್ನು, ವಿದ್ಯಾಂ ನಿನ್ ಯಾವ ರೀತಿ ನಾವು ವಿದ್ಯಾನೇ ತಿಳ್ಕೊಳ್ಳೋದು, ನಿನ್ ಯಾವ ರೀತಿ ತಿಳ್ಕೊಂಡು ನಾನು ಚಿಂತನೆ ಮಾಡ್ಲಿ ಹೇ ಭಗವನ್. ಕೇಶು ಕೇಶು ಚ ಭಾವೇಶು ಯಾವ ಯಾವ ಭಾವಗಳಲ್ಲಿ ಮಯಾ ಚಿಂತೆಯ ಆಸಿ ನನ್ನ ಮೂಲಕ ನೀನು ಚಿಂತಿಸಲ್ಪಡುತ್ತೀಯೇ, ಯಾವ್ಯಾವ ಭಾವದಿಂದ ನಾನು ನೀನು ಯೋಚನೆ ಮಾಡಬೇಕು, ಹೇಗೆ ನೀನು ಅರ್ಥ ಮಾಡ್ಕೋಬೇಕು ಅಂತ ಕೇಳ್ತೀಯ. ಕಥಂ ಅಂದ್ರೆ ಹೇಗೆ? ಕಥಂ ವಿದ್ಯಾಮಹಂ ಯೋಗಿಂ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಾ. ಯಾವ್ಯಾವ ರೀತಿಯಲ್ಲಿ ನಿನ್ನ ಬಗ್ಗೆ ನಾನು ಯಾವ ರೀತಿ ಪೂಜೆ ಮಾಡ್ಲಿ, ಯಾವ ರೂಪದಲ್ಲಿ ಪೂಜೆ ಮಾಡ್ಲಿ, ಎಲ್ಲಿ ನೋಡಿದಾಗ ನೀನ್ ನೆನಪಿಸ್ಕೊಳ್ಳಿ, ಇದರದೆಲ್ಲ ಪ್ರಶ್ನೆ. ದೇವ್ರ ಬಗ್ಗೆ ಯಾವುದೋ ಒಂದು ವಸ್ತು ಒಂದ್ ಕಡೆಗೆ ಇದೆ ಅಂತ ಅಂದ್ಬಿಟ್ರೆ ಪ್ರಶ್ನೆ ಬೇರೆ. ಅದು ಹಂಗಲ್ಲ. ಭಗವಂತ ಇಡೀ ಜಗತ್ತನ್ನ ಆವರಿಸ್ಕೊಂಡಿದ್ದಾನೆ, ಎಲ್ಲಾ ಕಡೆ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ, ಎಲ್ಲಾ ವಿಭೂತಿ ರೂಪದಲ್ಲಿ ಇದ್ದಾನೆ. ನಾವು ಯಾವ್ದನ್ನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗಬೇಕಲ್ವಾ, ಅದಕ್ಕೋಸ್ಕರ ಹೇಳು ಅಂತ ಕೇಳ್ಕೊತಾ ಇದ್ದಾನೆ. 18ನೇ ಶ್ಲೋಕ. ಈ 18ನೇ ಶ್ಲೋಕ ಹೇಳಕ್ ಮುಂಚೆ ಒಂದು ಸೂಚನೆ ಇದೆ, ಅದು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಯಥಾ ಪ್ರಕಾರ ಶುಕ್ರವಾರ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಪ್ರಮೋದ್ ಅವರದ್ದು ಭಾರತ ಪರಿಚಯದ್ದು ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ಸತಿಯೂ ನಾವೆಲ್ಲ ಕೂಡ ತುಂಬಾ ಜನ ಬರ್ತಿದ್ದಾರೆ, ಆದ್ರೂ ಕೆಲವರು ಅಷ್ಟು ಜನ ಬಂದಂಗೆ ಅನಿಸ್ತಾ ಇಲ್ಲ. ಒಂದು 10-20 ಜನ ತಪ್ಪಿಸ್ಕೊಳ್ತಿದ್ದಾರೆ. ಇದೇನು ಪರವಾಗಿಲ್ಲ. ನೋಡಿ, ದೇವರ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಪ್ರಮುಖವಾದಂತಹದ್ದು.
ಹಾಗೆ ದೇಶದ ಬಗ್ಗೆ ಸಮಾಜದ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇ ಪ್ರಮುಖವಾದ ವಿಚಾರ. ನಮ್ಮ ದೇಶದ ಬಗ್ಗೆ ಭಕ್ತಿ ಬಂತು ಅಂತಂದ್ರೆ ದೇವ್ರ ಬಗ್ಗೆ ಭಕ್ತಿನೂ ಬರ್ತದೆ, ದೇವರು ಮೆಚ್ಕೋತಾನೆ. ಆ ದೃಷ್ಟಿಯಿಂದ ಯಾರು ತಪ್ಪಿಸ್ಕೊಡದೆ ಈ ಕಾರ್ಯಕ್ರಮಕ್ಕೆ ನಾವು ಹಾಜರಾಗಬೇಕು ಅಂತ ನನ್ನ ಒಂದು ವಿನಂತಿ. ಎರಡನೇದು, ಭಗವದ್ಗೀತೆ ಆದ್ರೆ ರೆಗ್ಯುಲರ್ ಕ್ಲಾಸಿಗೆ ಬರಬೇಕು ಅಂತ ಇರುತ್ತೆ. ಇದು ಹಂಗಲ್ಲ, ಯಾರು ಯಾವ ಬೇಕಾದ್ರೂ ಬಂದು ಕೇಳ್ಬೋದು. ಆ ದೃಷ್ಟಿಯಿಂದ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಚಿಕ್ಕವರು ಯಾರಿರ್ತಾರೆ, ಯಂಗ್ಸ್ಟರ್ಸ್, ಅವರೆಲ್ಲ ಕೇಳೋ ತರ ಮಾಡೋದು. ಕೇಳು ಬಾಪ ಅಂತ ಅವ್ರಿಗೆ ಆಸಕ್ತಿ ಹುಟ್ಟಿಸುವಂತ ಕೆಲಸ ಮಾಡೋಣ. ಇದು ನಮ್ಮ ಯೋಗದಾನ. ಯಾಕಂದ್ರೆ ನಾವೇನ್ ಮಾಡ್ತೀವಿ, ನಾವು ಕೇಳಿದ್ರೆ ಆಯ್ತು, ನಾವ್ ಹೇಳಿದಾಗ ನಮ್ಮ ಮಕ್ಳು ಕೇಳಲ್ಲ, ಮೊಮ್ಮಕ್ಳು ಕೇಳೋದಿಲ್ಲ ಅನ್ನುವಂತ ಒಂದು ನೆಗೆಟಿವ್ ಥಿಂಕಿಂಗ್ ಇದೆ. ಕೇಳ್ತಾರೆ, ಒಂದ್ಸತಿ ಕೇಳಪ್ಪ, ಇಂಟ್ರೆಸ್ಟ್ ಇದ್ರೆ ಕೇಳು ಅಂತ ಹೇಳಿ ಅವ್ರು ಬಿಡೋದಿಲ್ಲ. ಹಂಗಾಗಿ ನಮ್ಗೆ ಪರಿಚಯ ಇರತಕ್ಕಂತ ಮಕ್ಕಳು, ವಿಶೇಷವಾಗಿ ಮಿಡ್ಲ್ ಸ್ಕೂಲು, ಹೈಸ್ಕೂಲು, ಕಾಲೇಜಲ್ಲಿ ಇರ್ತಕ್ಕಂಥ, ಅದಲ್ಲದೆ ನಮ್ಮ ಪರಿಚಯಸ್ಥ ಕುಟುಂಬಗಳಿಗೆ ಹೇಳಿ ಒಂದು 500-600 ಜನ ಕೇಳ್ಬೇಕು. ನಾವು ಬರೀ ಇಲ್ಲಿ ಬರ್ತಾ ಇರೋದು 180-200 ಜನ ಬರ್ತೀವಿ, ನಾವು ಅದೇ 150 ಜನ ಕೂತಿರ್ತೀವಿ. ನಮ್ಗೆ ಯಾಕೆ ಅನ್ನೋ ಆಟಿಟ್ಯೂಡ್ ಇರಬಾರ್ದು. ಏನು ತೊಂದರೆ ಆಗಲ್ಲ, 10 ಜನಕ್ಕೆ ನಾವು ಪ್ರಚಾರ ಮಾಡೋದು. ಅದ್ ದೃಷ್ಟಿಯಿಂದ ನಾಳಿನ ಕಾರ್ಯಕ್ರಮ, ನಾಳೆ ಇನ್ನೊಂದು ಅಂತಂದ್ರೆ ವಿಶೇಷ. 25 ವರ್ಷ ಆಯ್ತು ಕಾರ್ಗಿಲ್ ಯುದ್ಧ ನಡೆದು ನಾವು ಗೆದ್ದಿರೋದು. ಬಹಳ ಜನ ಪಾಪ ಇದಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿದ್ರು. ಅಂತ ಕೆಲವು ವ್ಯಕ್ತಿಗಳನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು, ಅದ್ರ ಬಗ್ಗೆ ಎಲ್ಲ ನಾಳೆ ಸಹ ಕಾರ್ಯಕ್ರಮ. ಸೊ ಇದೊಂದು ದೇಶಭಕ್ತಿಯ ಸಂಕೇತ. ಆದ್ರಿಂದ ನಮ್ಮಲ್ಲಿರತಕ್ಕಂಥ ಬೇರೆ ಬೇರೆಯವ್ರಿಗೂ ಕೂಡ ಹೇಳಿ, ಒಂದೊಂದರಲ್ಲೂ ಕೂಡ ಒಂದು 10 ಜನ 20 ಜನ ಕೇಳೋ ತರ ವ್ಯವಸ್ಥೆ ಮಾಡ್ತು ಅಂತಂದ್ರೆ ಬಹಳ ಒಳ್ಳೇದಾಗತ್ತೆ ಅಂತ ಒಂದು ಸೂಚನೆ ಇದು. 6:45ಗೆ ಎಲ್ಲ ಕೂಡ ಸೇರ್ಕೊಂಡಿರಿ. 7ರಿಂದ 8 ಯಥಾ ಪ್ರಕಾರ ಕಾರ್ಯಕ್ರಮ ಆಯ್ತು. 18ನೇ ಶ್ಲೋಕ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯಃ ಕಥಯತ್ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ವಿಸ್ತರೇಣ ಆತ್ಮನಃ, ಈ ತರ ಪದಯೋಗ ಮಾಡಬೇಕು. ವಿಸ್ತರೇಣ ವಿಸ್ತಾರವಾಗಿ ಅಂತ. ಆತ್ಮನಃ ಯೋಗಂ, ಆತ್ಮನಃ ಯೋಗಂ ಅಂತಂದ್ರೆ ನಿನ್ನ ಯೋಗವನ್ನು, ನಿನ್ನ ಯೋಗ ಶಕ್ತಿಯನ್ನು, ಚ ಮತ್ತು ವಿಭೂತಿ, ನಿನ್ನ ವಿಭೂತಿ ಸ್ವರೂಪಗಳನ್ನು, ಹೇ ಜನಾರ್ದನ. ಭೂಯಃ ಕಥಯಃ, ಭೂಯಃ ಮತ್ತೆ, ಭೂಯೋ ಭೂಯೋ ನಮಾಮ್ಯಹಂ ಅಂತ, ಮತ್ತೆ ಮತ್ತೆ ಅಂತ, ಮತ್ತೆ ಕಥಯ ಹೇಳು. ಯಾಕಂದ್ರೆ ಹಿ ತೃಪ್ತಿರ್ಹಿ ಅಂತಿದಾರ. ಹಿ ಅಂದ್ರೆ ಏಕೆಂದ್ರೆ ತೃಪ್ತಿ, ನನಗೆ ತೃಪ್ತಿ ನಾಸ್ತಿ, ತೃಪ್ತಿ ನಾ ಅಸ್ತಿ, ನಂಗೆ ತೃಪ್ತಿನೇ ಆಗೋದಿಲ್ಲ. ಎಷ್ಟು ಕೇಳಿದ್ರು ಕೇಳ್ಬೇಕು ಅನ್ಸುತ್ತೆ ಅಂತ. ಶೃಣ್ವತಃ ಅಂದ್ರೆ ಕೇಳುವುದು, ಕೇಳ್ತಾ ಇದ್ರು ಕೂಡ ನನಗೆ ತೃಪ್ತಿನೇ ಆಗುತ್ತಲ್ಲ. ಯಾಕಂದ್ರೆ ಇದು ಅಮೃತವಾಗಿರ್ತಕ್ಕಂಥ, ಅಮೃತವಾಗಿರ್ತಕ್ಕಂಥ ವಿಚಾರಗಳು, ನಿನ್ನ ವಿಷಯ. ಅದು ಎಷ್ಟು ಕೇಳಿದ್ರು ತೃಪ್ತಿನೇ ಆಗೋದಿಲ್ಲ. ಮತ್ ಕೇಳೋಣ ಅನ್ಸುತ್ತೆ ಅಂತ. ಅದು ವಿಸ್ತಾರವಾಗಿ ಹೇಳುವಂತ ಹೇಳ್ತಾರೆ. ವಿಸ್ತರೇಣ ಆತ್ಮನಃ ಯೋಗಂ, ನಿನ್ನ ಯೋಗ ಶಕ್ತಿಯನ್ನು, ಮತ್ತು ಚ ಮತ್ತು ವಿಭೂತಿ, ನಿನ್ನ ವಿಭೂತಿಯನ್ನು ಕೂಡ ನನಗೆ ತಿಳಿಸುವಂತ ಹೇ ಜನಾರ್ದನ. ಭೂಯ ಕಥಯ, ಮತ್ತೆ ಹೇಳು, ಮತ್ತೆ ಹೇಳು. ತೃಪ್ತಿರ್ಹಿ ಹಿ ತೃಪ್ತಿ ನಾಸ್ತಿ, ಯಾಕೆ ಮೇ ಅಮೃತಂ ಶೃಣ್ವತಃ, ಅಮೃತವಾಗಿರ್ತಕ್ಕಂಥ ನೀವು ವಿಭೂತಿಗಳನ್ನು ಎಷ್ಟು ಕೇಳಿದ್ರು ನಂಗೆ ತೃಪ್ತಿನೇ ಆಗೋದಿಲ್ಲ ಅಂತ. ಈಗ ಭಕ್ತಿ ಬಂದ್ಬಿಟ್ಟಿದೆ ಅರ್ಜುನ್, ತುಂಬಾ ಭಕ್ತಿ ಭಾವದಿಂದ ಈ ರಣರಂಗದಲ್ಲಿ ಇದ್ರು ಕೂಡ ಇದನ್ನೆಲ್ಲ ಕೇಳ್ತಾ ಇದ್ದಾರೆ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ, ನಾ ಅಸ್ತಿ ಮೇ ಅಮೃತಂ. ಪದವಿಭಾಗ ಮಾಡಕ್ ಬಂತು ಅಂತಾನೆ ಭಗವದ್ಗೀತೆ ಬಂತು ಅಂತ ಅನ್ಕೊ. ಅದಕ್ಕೆ ಪ್ರತಿಯೊಬ್ರು ಕೈ ಪುಸ್ತಕ ಹಿಡ್ಕೊಂಡೆ ಕೂತ್ಕೋಬೇಕು. ಇನ್ ಕೇಸ್ ಯಾರ ಪುಸ್ತಕ ಇಲ್ಲ ಅಂತಂದ್ರೆ ವಿಶ್ವನಾಥರ ಫೋನ್ ಮಾಡಿ ಹೇಳಿ ಪುಸ್ತಕ ತರಿಸ್ಕೊಳ್ಳಿ. ಸೊ ಕೇಳಕ್ ಚೆನ್ನಾಗಿರ್ತದೆ, ಕೇಳ್ತಾ ಇದ್ರು ಆಗೋದಿಲ್ಲ, ಪುಸ್ತಕ ಇಟ್ಕೊಂಡೇ ಕೂತ್ಕೊಳ್ಬೇಕು. ಇದು 18ನೇ ಶ್ಲೋಕ. ಈಗ 19ನೇ ಶ್ಲೋಕ. ಈ ಭಗವಾನ್ ವಾಚ. ಈಗ ಇಷ್ಟೆಲ್ಲ ಕೇಳಿದ ನಂತರ ಭಗವಂತನ ಸ್ತುತಿ ಮಾಡಿಸ್ಕೊಂಡು ಕೃಷ್ಣ ಉತ್ತರ ಕೊಡ್ತಿದ್ದಾನೆ. ಹಂತತೆ ಕಥಯಿಷ್ಯಾಮಿ ದಿವ್ಯಾಖ್ಯಾತ್ಮ ವಿಭೂತಯ
ಪ್ರಾಧಾನ್ಯತ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ ಹಂತ ತೇ ಕಥಯಿಷ್ಯಾಮಿ ದಿವ್ಯಾ ಹಿ ಆತ್ಮವಿಭೂತಯ ಪ್ರಾಧಾನ್ಯತಃ ಶ್ರೇಷ್ಠ ನಾಸ್ತ್ಯಂತೋ ಇದಿಲ್ಲ ನಾ ಅಸ್ತಿ ಅಂತಃ ವಿಸ್ತರಸ್ಯ ಮೇ ಹಂತ ಅಂದ್ರೆ ಆಗ್ಲಿ ಅಂತ ಆಗ್ಲಿ ಹಂತ ಆಗ್ಲಪ್ಪ ಹೇಳ್ತೀನಿ ಅಲ್ವಾ ಹಂತ ತೇ ನಿನಗೆ ಕಥಯಿಷ್ಯಾಮಿ ಕಥನ ಮಾಡುತ್ತೇನೆ ಅಂತ ಹೇಳುತ್ತೇನೆ ಏನನ್ನ ಹಿ ಆತ್ಮವಿಭೂತೆಯ ದಿವ್ಯ ಆತ್ಮವಿಭೂತಿಯ ದಿವ್ಯವಾಗಿರ್ತಕ್ಕಂಥ ಆತ್ಮವಿಭೂತಿ ಅಂದ್ರೆ ನನ್ನ ವಿಭೂತಿಗಳನ್ನು ನಿಮಗೆ ತಿಳಿಸ್ತೇನೆ ಆತ್ಮವಿಭೂತೆಯ ಅದು ದಿವ್ಯವಾಗಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಅದರಲ್ಲೂ ಕೂಡ ಎಲ್ಲಾನು ಹೇಳಕ್ಕಾಗಲ್ಲ ಯಾಕೆ ಗೊತ್ತಾ ಇದು ಪ್ರಾಧಾನ್ಯತಃ ಪ್ರಧಾನವಾಗಿರ್ತಕ್ಕಂಥದ್ದು ಮಾತ್ರ ಹೇಳ್ತೀನಿ ಅಂತ ಇಂಪಾರ್ಟೆಂಟ್ ಅಂತ ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾ ಅಸ್ತಿ ಅಂತಹ ಇದಕ್ಕೆ ಎಂಡೇ ಇಲ್ಲ ಅಷ್ಟು ನನ್ನ ವಿಭೂತಿಗಳಿದೆ ನಾ ಅಸ್ತಿ ಅಂತಹ ಅಂತ ಕೊನೆ ನಾ ಅಸ್ತಿ ಅಂತಹ ಮೇ ವಿಭೂತಿ ವಿಸ್ತರಸ್ಯ ನನ್ನ ವಿಸ್ತಾರವಾಗಿರ್ತಕ್ಕಂಥ ವಿಭೂತಿಗಳಿಗೆ ಎಂಡೇ ಇಲ್ಲ ಅದಕ್ಕೋಸ್ಕರ ಪ್ರಧಾನವಾಗಿರ್ತಕ್ಕಂಥದ್ದು ಮಾತ್ರ ಹೇಳ್ತೀನಿ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ವಾ ಹಂತ ತೇ ಕಥಯಿಷ್ಯಾಮಿ ದಿವ್ಯ ಈ ಆತ್ಮವಿಭೂತಿಯ ಪ್ರಾಧಾನ್ಯತಃ ಕುರುಶ್ರೇಷ್ಠ ನಾ ಅಸ್ತಿ ಅಂತಃ ವಿಸ್ತರಸ್ಯ ಮೇ ಹಂತತೆ ಕಥಯಿಷ್ಯಾಮಿ ದಿವ್ಯಾಚ್ಯಾತ್ಮವಿಭೂತಯ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ ಈಗ 20ನೇ ಶ್ಲೋಕದಿಂದ ಭಗವಂತ ತನ್ನ ವಿಭೂತಿ ರೂಪಗಳನ್ನು ಹೇಳ್ತಿದ್ದಾನೆ ಅದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಎಲ್ಲರೂ ಕೂಡ ಶ್ಲೋಕ 19ನೇ ಶ್ಲೋಕ ತನಕ ಹೇಳ್ಬೇಕು 10ನೇ ಶ್ಲೋಕದಿಂದ ಹೇಳ್ಕೊಡ್ತೀನಿ ಎಲ್ಲರೂ ಕೂಡ ಜೋರಾಗಿ ಹೇಳಿ ಎಲ್ಲರೂ ಕೂಡ ಶ್ಲೋಕವನ್ನ ಮನಸ್ಸಿನ ಹೇಳ್ಕೊಬಿಡಿ ಜೋರಾಗಿ ಹೇಳಿ ಅದು ಅಭ್ಯಾಸ ಮಾಡ್ಕೊಳ್ಳಿ ಜೋರಾಗಿ ಹೇಳ್ತಾ ಬರುತ್ತೆ